ನಡೆದುಕೊಂಡು ಹೋಗ್ತಾ ಇದ್ದಂತಹ ವೃದ್ಧನ ಮೇಲೆ ನಾಯಿಯೊಂದು ಅಟ್ಯಾಕ್ ಮಾಡಿದೆ. ದಾರಿಯಲ್ಲಿ ತನ್ನ ಪಾಡಿಗೆ ತಾನು ಆ ವೃದ್ಧ ನಡ್ಕೊಂಡು ಹೋಗ್ತಿದ್ದಾರೆ. ಆದರೆ ನಾಯಿ ಕಾಟ ಅನ್ನೋದು ಹೆಚ್ಚಾಯಿತು. ಏಕಾಏಕಿ ಆ ವೃದ್ಧನ ಮೇಲೆ ದಾಳಿ ಮಾಡಿದೆ ಬೀದಿ ನಾಯಿ. ಬೆಂಗಳೂರಿನ ಮಹದೇವಪುರ ಬಳಿ ನಡೆದಿರುವಂತಹ ಘಟನೆ ಇದು. ಬೀದಿ ನಾಯಿ ದಾಳಿ ಮಾಡಿದ ಆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿರ್ತಾರೆ ಆ ವೃದ್ಧ. ಇದ್ದಕ್ಕಿದ್ದಂತೆ ಬೀದಿ ನಾಯಿ ಬಂದು ಆತನ ಮೇಲೆ ಎರಗಿ ಬೀಳುತ್ತೆ. ನೋಡಿ, ಪುಟ್ಟ ಪುಟ್ಟ ಮಕ್ಕಳಿರ್ಬೋದು ಅಥವಾ ವೃದ್ಧರಿರ್ಬೋದು, ಇಂಥ ಬೀದಿ ನಾಯಿಗಳಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಂತಲೇ ಹೇಳ್ಬೋದು. ಏಕಾಏಕಿ ಅದೆಲ್ಲಿರ್ತವೋ ಬೀದಿ ನಾಯಿಗಳು ಗುಂಪು ಗುಂಪಾಗಿ ಬಂದು ಅಟ್ಯಾಕ್ ಮಾಡಿಬಿಡ್ತವೆ. ನೋಡಿ, ಇಲ್ಲೊಂದು ಬೀದಿ ನಾಯಿ ಯಾವ ರೀತಿ ವೃದ್ಧನ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋದನ್ನು ಗಮನಿಸಬಹುದು. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಏಕಾಏಕಿ ಆತನ ಮೇಲೆ ಆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ್ದಾವೆ. ಪಕ್ಕದಲ್ಲೇ ಇದ್ದಂತಹ ಮತ್ತೊಬ್ಬರು ಬಂದು ಅವರನ್ನು ರಕ್ಷಣೆ ಮಾಡುವಂಥ ಎಲ್ಲ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ನೋಡಿ, ಬೀದಿ ನಾಯಿಗಳ ಅಟ್ಟಹಾಸ ಅನ್ನೋದು ಹೆಚ್ಚಾಗಿದೆ. ಬೀದಿಗಳಲ್ಲಿ 10-15 ನಾಯಿಗಳು ಇರುತ್ತವೆ. ನೋಡಿ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಆ ಕ್ಷಣಕ್ಕೆ ಪ್ರಾಣಿ ಸಂರಕ್ಷಣಾ ಇಲಾಖೆಯವರು ಮುಂದಕ್ಕೆ ಬಂದುಬಿಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಬೀದಿ ನಾಯಿಗಳಿಂದ ಸಮಸ್ಯೆ ಆಗ್ತಾ ಇದೆ, ಅವುಗಳನ್ನು ಸ್ಥಳಾಂತರ ಮಾಡಿ ಅನ್ನುವಂತಹ ಮನವಿಯನ್ನು ಆ ಭಾಗದ ಜನ ಮಾಡಿಕೊಂಡ್ರೂ ಕೂಡ ಸ್ಥಳಾಂತರ ಮಾಡೋದು ಕಾನೂನಾತ್ಮಕವಾಗಿ ಬರೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಬೀದಿ ನಾಯಿಗಳು ಅನ್ನೋದು ಬೀದಿ ನಾಯಿಗಳ ಕಾಟ ಅನ್ನೋದನ್ನು ಜನಸಾಮಾನ್ಯರು ಕೂಡ ಅನುಭವಿಸಲೇಬೇಕು. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅವ್ರ ಪಾಡಿಗೆ ಅವ್ರು ಬರ್ತಾ ಇದ್ದಾರೆ. ಪಕ್ಕದಲ್ಲೇ ಇದ್ದಂತಹ ಆ ಬೀದಿ ನಾಯಿಗಳು ಏಕಾಏಕಿ ಅವರ ಮೇಲೆ ಎರಗಿಬಿಡ್ತವೆ. 2 ನಾಯಿ ಬರ್ತಾ ಇದ್ದಂತೆ ಮತ್ತಿನ್ನೊಂದು ನಾಯಿ ಅದೆಲ್ಲಿರುತ್ತೋ ಏನೋ ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಅಲ್ಲಿ ಬರ್ತಾ ಇರೋದನ್ನು ನೋಡಿ ಆ ನಾಯಿ ಅಲ್ಲಿಂದ ಹೊರಟೋಗ್ಬಿಡತ್ತೆ. ನೋಡಿ, ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ಏಕಾಏಕಿ ಹೀಗೆ ಅಟ್ಯಾಕ್ ಮಾಡಿಬಿಟ್ರೆ ಹೇಗೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ ಬೀದಿ ನಾಯಿಗಳು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಇಂಜೆಕ್ಷನ್ಗಳನ್ನು ಕೊಟ್ಟಿರೋದಿಲ್ಲ. ಅದರಿಂದ ಏನು ಬೇಕಾದರೂ ಹಾನಿ ಉಂಟಾಗಬಹುದು. ಮೋರೋವರ್ ಅದು ಸ್ಟ್ರೀಟ್ ಡಾಗ್ಸ್, ಬೀದಿ ನಾಯಿಗಳು, ಯಾವುದೇ ರೀತಿಯ ಇನ್ಫೆಕ್ಷನ್ಗಳಿಗೆ ಆ ನಾಯಿಗಳು ಕೂಡ ಒಳಗಾಗಿರಬಹುದು. ಇಂಥ ಸಂದರ್ಭದಲ್ಲಿ ವೃದ್ಧರ ಮೇಲೆ, ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಹದೇವಪುರ ಭಾಗದಲ್ಲಿ ನಡೆದಿರುವಂಥ ಘಟನೆ ಅದು. ಹಾಗಾಗಿ ಒಬ್ಬೊಬ್ಬರೇ ವೃದ್ಧರು ಹೋಗಬೇಕಾದ್ರೆ, ಚಿಕ್ಕ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಕೆಲಸಗಳಿಗೆ, ಅಂಗಡಿಗಳಿಗೆ, ಸ್ಕೂಲಿಂದ ಬರೋದು, ಈ ಥರದ ಕೆಲಸಗಳು ಸಹಜವಾಗಿ ನಡೀತಾ ಇರುತ್ತೆ. ಇಂಥ ಬೀದಿ ನಾಯಿಗಳಿಂದ ಹೇಗಪ್ಪ ರಕ್ಷಣೆ ಅನ್ನೋದೇ ಸದ್ಯದ ಪ್ರಶ್ನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.